ಎಲೆಕ್ಷನ್ ಇರುವಂತಹ ಕೇರಳದಲ್ಲಿ ಕರ್ನಾಟಕದಲ್ಲಿ ಏನೇ ಆದರೂ ಕೇರಳದಲ್ಲಿ ಸೌಂಡ್ ಆಗ್ತಾ ಇದೆ. ಯಾಕೆ ಅಂತಂದರೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಕರ್ನಾಟಕದಲ್ಲಿರುವಂಥ ತನ್ನ ವೋಟರ್ಸನ್ನು ಭದ್ರ ಮಾಡ್ಕೊಳ್ಳೋದಕ್ಕೆ ಬೇಕೋ ಬೇಡವೋ ರಾಜಕೀಯದಲ್ಲಿ ತನ್ನ ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದಾರೆ. ಅದು ಕೋಗಿಲು ಮನೆ ಕಳ್ಕೊಂಡಂತಹ ಸಂತ್ರಸ್ತರ ವಿಚಾರ ಆಗಿರಬಹುದು ಮತ್ತು CJ ರಾಯ್ ಸುಸೈಡ್ ಕೇಸ್ ಆಗಿರಬಹುದು. CJ ರಾಯ್ ಅವರ ಸುಸೈಡ್ ಆದ ತಕ್ಷಣ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು SIT ರಚನೆ ಮಾಡಿದೆ. ಯಾಕಾಯ್ತು ಏನಾಯ್ತು ಅನ್ನೋದರ ಬಗ್ಗೆ ತನಿಖೆ ನಡೆಸೋದಕ್ಕೆ. ಯಾಕೆಂದ್ರೆ ಸ್ವತಃ CJ ರಾಯ್ ಅವರ ಸಹೋದರ ದೂರು ಕೊಟ್ಟಿದ್ದಾರೆ. IT ಅಧಿಕಾರಿಗಳ ಕಿರುಕುಳದಿಂದ ನನ್ನ ಸಹೋದರ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತ. ಈ ಮಧ್ಯೆ ಸಾಕಷ್ಟು ಪೊಲಿಟಿಕಲ್ ಲೀಡರ್ಸು ಕೂಡ ಇದು ಆತ್ಮಹತ್ಯೆನಾ, ಇದು ಕೊಲೆನಾ, ಇದು ಪ್ರಚೋದನೆನಾ, ಇದು ನಿಜಕ್ಕೂ ಕೂಡ ರಾಜಕೀಯ ವೈಷಮ್ಯದ ಹಿನ್ನೆಲೆಯಲ್ಲಿ ನಡೆದಿರುವಂತದ್ದ, ಆ ಥರದ ಹಲವು ಆಯಾಮಗಳ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ.